ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾವೆಲ್ಲ ಇವತ್ತು ಸೆಲಿನಕ್ಕನ ಮನೆಯಿಂದ ಕುಮ್ಮರಕೋಮ್ ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇತ್ತು. ಅಲ್ಲಿ ಬೋಟ್ ಬರುತ್ತಂತೆ. ಅಲ್ಲಿ ಬೆಳಗಿಂದ ಸಂಜೆವರೆಗೆ ಆ ಬೋಟಲ್ಲೇ ಇರುವುದಂತೆ. ಸೆಲಿನಕ್ಕ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲ ರೋಬಿನ್ ಕಾರಲ್ಲಿ ಹೋಗ್ತಾ ಇತ್ತು. ಅವನಿಗೆ ಪಾಪ ಆಫೀಸ್ ಉಂಟು, ಆದರೂ ಅದರ ಮಧ್ಯದಲ್ಲಿ ನಮ್ಮನ್ನು ಬಿಡಲಿಕ್ಕೆ ಬಂದಿದ್ದ. ಇನ್ನೊಂದು ಕಾರಲ್ಲೆಲ್ಲ ಸೆಲಿನಕ್ಕನವರೆಲ್ಲ ಇದ್ದರು. ಇದೇ ಬೋಟ್ ಈಗ ನಾವು ಹೋಗಬೇಕಾಗಿರೋದು. ಲೆಟ್ಸ್ ಗೋ ಅಂತ ಅದರ ಹೆಸರು. ತುಂಬ ಚಂದ ಇತ್ತು. ಅಲ್ಲಿ ಕಾರಲ್ಲಿ ಇಳಿತಾ ಇದ್ರಲ್ಲ ಅವರು, ಸೋಫಿ ಅಂತ ಸೆಲಿನಕ್ಕನ ಫ್ರೆಂಡ್, ಅವರು ಕಾರ್ ತಗೊಂಡು ಬಂದಿದ್ರು. ಒಟ್ಟಿಗೆ 2 ಕಾರಲ್ಲಿ ನಾವೆಲ್ಲ ಬಂದದ್ದು. ಸೆಲಿನಕ್ಕನ ಮಗಳು ರಾಣಿಯು ಬಂದಿದ್ಲು. ಆಮೇಲೆ ಅವರದ್ದು ಅದೇ ಟ್ವಿನ್ಸ್ ಇದ್ರಲ್ಲ, ಅವರು ಸಹ ಬಂದಿದ್ದರು. ಅವರ ಹೆಸರು ಸಹ ಸೋಫಿ ಅಂತೇಳಿ. ಮತ್ತು ನಾವು ರೋಬಿನ್ ಕರೀತಾಲ. ಅದೇ ಅವನು ವಾಪಸ್ ಎಷ್ಟು ಗಂಟೆಗೆ ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬರೋದು ಅಂತ ಕೇಳ್ತಾ ಇದ್ದ. 6 ಗಂಟೆಗೆ ಸಂಜೆ ಬಾ ಅಂತ ಹೇಳ್ತಾ ಇದ್ರು ಸೆಲಿನಕ್ಕ. ಇದೀಗ ಬೋಟ್ ಇದು ಫ್ರಂಟ್ ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಇದು ಇತ್ತು. ನಾವು ಅವ್ರ ಬೋಟ್ ಬಿಡುವಾಗ ಇಲ್ಲಿ ಕುತ್ಕೊಂಡು ನೋಡ್ಬೋದು. ಆ ಥರ ಅಲ್ಲಿಂದ ಸೀದಾ ಬಂದರೆ ರೈಟಿಗೆ ಒಂದು ರೂಮ್ ಉಂಟು. ಇಲ್ಲಿ ನೋಡಿ, ಇದು ಬೆಡ್ರೂಮು, ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಡಬಲ್ ಬೆಡ್ರೂಮ್. ಇವರೇ ಈಗ ಬೋಟ್ ಬಿಡುವವರು. ಅವರು ಎಲ್ಲ ನೀರೆಲ್ಲ ತುಂಬಿಸಿ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಬೇಕಲ್ಲ, ಅದೆಲ್ಲ ಮಾಡ್ತಾಯಿದ್ರು. ಇದೀಗ ಇನ್ನೊಂದು ರೂಮ್, ಅಲ್ಲೇ ಬೆಡ್ರೂಮ್. ಎರಡು ಬೆಡ್ರೂಮ್ ಆದರೂ ಕೂಡಲೇ ಇಲ್ಲಿ ಅಪ್ಸ್ಟೇರ್ ಇದೆ. ಇಲ್ಲಿ ಹತ್ತಿ ಹೋದರೆ ಅಲ್ಲಿ ಡೈನಿಂಗ್ ಹಾಲ್ ಉಂಟು ಬಲಗಡೆ ನೋಡಿ, ಇದೆ ಅದು. ಇದು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು. ಅವರು ಫುಡ್ಡೆಲ್ಲ ಇಲ್ಲೇ ಕೊಡ್ತಾರೆ ನಮಗೆ. ನಾವು ಅಲ್ಲಿ ಬಂದು ಊಟ ತಿಂಡಿ ಏನಾದರೂ ಮಾಡ್ಬೋದು. ಇಲ್ಲಿ ವಾಶ್ ಬೇಸಿನೂ ಉಂಟು. ಅದರ ಪಕ್ಕ ಇನ್ನೊಂದು ಬೆಡ್ರೂಮ್ ಉಂಟು, ಡಬಲ್ ಬೆಡ್ರೂಮ್. ಆ ಕಿಟಕಿಯಿಂದ ನೋಡಲಿಕ್ಕೆಲ್ಲ ಭಾರಿ ಚೆಂದ ಉಂಟು. ಈಗ ಬೋಟ್ ಹೋಗ್ತಾ ಇರುವಾಗ ರೆಸ್ಟ್ ಮಾಡಿಕೊಂಡೇ ನೋಡ್ಬೋದು. ಇಲ್ಲಿ ಇದೀಗ ಅದೇ ಅವರು ಸೋಫಿ ಅವರದ್ದು ಕಾರು ನಿಲ್ಲಿಸಿದ್ರು. ಒಂದು ಕಾರ್ ಇಲ್ಲೇ ಇತ್ತು. ನಾವು ವಾಪಸ್ ಬರುವವರೆಗೆ ಅಲ್ಲೇ ಇರುತ್ತದು. ಇದೀಗ ಕೆಳಗಡೆ ವಾಶ್ ಬೇಸಿನ್ ಇತ್ತು. ಅದರ ಪಕ್ಕ ಒಂದು ಅಡುಗೆ ರೂಮ್ ಉಂಟು. ಅಲ್ಲಿ ಅವರೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಡುಗೆಗೆ, ನಮಗೆ ಮಧ್ಯಾಹ್ನ ಊಟಕ್ಕೆ. ಮತ್ತು ಈಗ ಕುಡಿಲಿಕ್ಕೆ ಜ್ಯೂಸು ಆ ಥರ ಎಲ್ಲ ರೆಡಿ ಮಾಡ್ತಾ ಇತ್ತು. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಪಟ್ಟಂಗ ಹೊಡಿತಾ ಇತ್ತು ಡೈನಿಂಗ್ ರೂಮಲ್ಲಿ. ഞാനത് കണ്ടു. ഞാനും എല്ലാം അതിൻ്റെ സ്റ്റാൻഡും എല്ലാം മേടിച്ചെല്ലാം ചെയ്ത്, വേറെ ക്യാമറ ഇതെല്ലാം മേടിച്ച് എല്ലാം റെഡിയായി. അന്നേരം ಈಗ ವೆಲ್ಕಮ್ ಡ್ರಿಂಕ್ ಬಂತು. ತುಂಬ ಒಳ್ಳೆದಿದ್ದಿತ್ತು. ಅದು ಬೊಂಡದ ನೀರಿಗೆ ಏನೋ ನಿಂಬು ಹಿಂಡಿ ಏನೋ ಮಾಡಿ ಕೊಟ್ಟಿದ್ರು. ತುಂಬ ಒಳ್ಳೆದಿದ್ದಿತ್ತು ಮಾತ್ರ. നോക്കുമ്പോ കൊച്ചിനെ കാണുന്നേ ഇല്ല. അവനെ ഈ വാതിക്കല ചാടിപ്പോകാതിരിക്കാൻ ഇങ്ങനെ ഒരു പലക വെച്ചിട്ടുണ്ടായിരുന്നു. ನಾವು ಎಷ್ಟು ಮಾತಾಡಿದ್ರು ಮಾತು ಮುಗಿಯೋದಿಲ್ಲ. ಅಷ್ಟು ಮಾತಾಡ್ತಾನೇ ಇತ್ತು ಎಲ್ಲರೂ ಸೇರಿ. ಇವರು ವೀಡಿಯೋ ಮಾಡಲಿಕ್ಕೆ, ಕೆಲವು ಕಡೆ ನಾನು ವೀಡಿಯೋ ಮಾಡ್ತಿದ್ದೆ.
ಅಲ್ಲಿ ಫ್ರೂಟ್ಸು ಸಹ ಇಟ್ಟಿದ್ರು, ಫ್ರೂಟ್ಸು ಬೇಕಾದರೆ ತಿನ್ಬೋದು. ಫೆಸಿಲಿಟೀಸ್ ಎಲ್ಲ ಒಳ್ಳೆದುಂಟು. ಈಗ ಬೋಟ್ ಹೊರಡ್ತು. ಸುಮಾರು ಬೋಟ್ ಇತ್ತು ಅಲ್ಲಿ. ಅದೇ ಇನ್ನು ಸಿಗುದಿಲ್ಲ, ಈಗ ಮಾತ್ರ ಸಿಗುದಿಲ್ಲ. ಇವ್ರು ಇನ್ನು ಹೊರಡಿದ್ರು ಇವರು. ಇಲ್ಲಿ ಮನೆ ಬರ್ತದೆ, ಮನೆ ಚಂದ ಮನೆ. ಇದೆಲ್ಲ ನೋಡಲಿಕ್ಕೆ ಚಂದ. ಸುಮಾರು ಥರ ಬೋಟ್ ಉಂಟು. ಅಂದರೆ ಈಗ ಸಣ್ಣ ಬೋಟ್ ಬೇಕಾದರೆ ಸಣ್ಣ ಬೋಟು, ಇಬ್ಬರಿಗೆ ಬೇಕಾದರೆ, ಈಗ ಹನಿಮೂನಿಗೆ ಬರೋರೆಲ್ಲ ಇರ್ತಾರಲ್ಲ ಆ ಥರ ಬರೋರಿಗೆ ಇದು ಸಣ್ಣ ಬೋಟ್ ಇರುತ್ತೆ. ದೊಡ್ಡದು ಬೇಕಾದರೆ, ಬೆಡ್ರೂಮ್ ಜಾಸ್ತಿ ಬೇಕಾದವರಿಗೆ ದೊಡ್ಡದು ಇದು ಇರುತ್ತೆ, ಬೋಟ್ ಇರುತ್ತೆ. ಎಷ್ಟು ಚಂದ ನೋಡಿ, ಆಚೀಚೆಗೆಲ್ಲ ತೆಂಗಿನ ಮರ. ನಾವು ಮಧ್ಯೆ ಬೋಟಲ್ಲಿ ಹೋಗ್ತಾ ಇರೋದು. ಎಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಅವರು ಮೀನು ಹಿಡಿತಾ ಇದ್ರು ನೋಡು, ಅವರು ಅಲ್ಲಿ ನೋಡು ಮೀನು ಹಿಡಿತಾ ಇದ್ರು ಅವರು. ನಮ್ಮ ಫ್ಯಾಮಿಲಿ ಮತ್ತು ಜ್ಯೋತಿ ಫ್ಯಾಮಿಲಿ ಮೊದಲು ಒಂದು ಸಲ ಆಲಪ್ಪಿಗೆ ಬಂದಿದ್ದಿತ್ತು. ಅದನ್ನೇ ಅವಳಿಗೆ ನೆನಪು ಮಾಡ್ತಾ ಇದ್ದೆ ನಾನು. ಜ್ಯೋತಿ ಈ ಥರ ಇಳಿದು ಆಮೇಲೆ ಅಲ್ಲೆಲ್ಲ ಹೋದ್ದಲ್ಲ. ನಾವಿಷ್ಟು ಜನ ಫೋಟೋಕ್ಕೆ ಫೋಸ್ ಕೊಡ್ತಾ ಇತ್ತು. ಇದೀಗ ಇಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ ಅವರು. ಅಲ್ಲಿ ನಮಗೆ ಬೇಕಿದ್ದರೆ ಮಧ್ಯಾಹ್ನ ಊಟಕ್ಕೆ ಯಾವಾಗಲಾದರೂ ಬೇಕಿದ್ದರೆ ಮೀನು ಬೇಕಾದರೆ ಅಲ್ಲೆಲ್ಲೋ ಸಿಕ್ಕತ್ತಂತೆ, ಅದನ್ನು ತಗೊಂಡು ಬಂದು ಕೊಡ್ಬೋದು. ಅವರು ಮಾಡಿ ಕೊಡ್ತರು, ನಾವೇ ದುಡ್ಡು ಕೊಟ್ಟು ತಂದು ಮಾಡಿಸ್ಬೋದು. ಪುನಃ ಬೋಟ್ ಹೊರಡಿದ್ದು ಅಲ್ಲಿಂದ. ವತ್ಸಲ ಮತ್ತು ಜ್ಯೋತಿ ಫೋಟೋ ತೆಗೆಯೋ ಬಾ ಅಂತ ಕರೀತಾ ಇದ್ರು. ಬೋಟಲ್ಲಿ ಇದ್ದವರೆಲ್ಲ ಒಳ್ಳೆ ಜನ ಪಾಪ ಇದ್ರು ಅಂತಾರ. ಅಡಿಗೆನ ಒಳ್ಳೆ ಮಾಡಿದ್ರು ಮಾತ್ರ. ಇವರೇ ಸೋಫಿ ಅಂತ, ಸೆಲಿನಕ್ಕನ ಫ್ರೆಂಡ್. ಸ್ವಲ್ಪ ಜನ ಅವರ ಕಾರಲ್ಲೇ ಬಂದದ್ದು. ಸಂತಕ್ಕ ಮಲ್ಕೊಂಡ್ರು. ಬರ್ತಾಳೆ ಬರೀ ತಿನ್ನೋದು, ಮಾತಾಡೋದು, ಪಟ್ಟಂಗ ಹೊಡೆಯೋದು, ಸುತ್ತಲೂ ಎಲ್ಲ ನೋಡೋದು, ಇದೇ ಕೆಲಸ ನಮ್ಗೆ. ಒಳ್ಳೆ ಗಮ್ಮತ್ತಾಯ್ತು ಮಾತ್ರ ಅಲ್ಲ. ಇಲ್ವಾ ಅಲ್ಲೇ ಅಲ್ಲೇ ಮಮ್ಮದ ವಸಂತಕ್ಕ ಮಲ್ಕೊಂಡ್ರ ಇದು ಮಾತ್ರ ಇಲ್ಲ ನಿಮಗೆ ಮಾತ್ರ ಇಲ್ಲ. ಇದು ಅಲ್ಲಿ ತಾವರೆ ಥರ ಹೂವಿತ್ತು, ತಾವರೆ ಅಲ್ಲ ಅಂತ ಬಿಸಿಲಿನ ಹೋಗ್ತಾ ಇದ್ದೇನೆ. ತಾವರೆ ತಾವರೆ ಬೇರೆ. ಹೌದಾ?
ಊರಲ್ಲಿ ಕೋಳೆ ಹೂ ಅಂತ. ಅದು ತಾವರೆ ಅಲ್ಲಂತೆ, ಅದೆಂಥದ್ದು ಊರಲ್ಲಿ ಕೋಳೆ ಹೂ ಅಂತ ಹೇಳ್ತಾರಂತೆ, ಇವ್ರು ಹೇಳಿದ್ರಪ್ಪ. ಎಲ್ಲರಿಗೂ ಒಂಥರ ಖುಷಿ ಆಯಿತು, ಮೈಂಡ್ ಫ್ರೆಶ್ ಆಯಿತು. ನಾವು ಊರಲ್ಲಿರುವಾಗ ಒಂಥರ ಟೆನ್ಷನ್ ಥರ ಆ ಥರ ಎಲ್ಲ ಇರುತ್ತಲ್ಲ, ಅದೇನು ಗೊತ್ತಾಗಲಿಲ್ಲ. ಅಲ್ಲಿ ಹೋಗುವಾಗ ಎಲ್ಲ ಮರೆತು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂತು. ಸೆಲಿನಕ್ಕನವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ. ಇದು ರೆಸಾರ್ಟ್ ಅಂತೆ. ಸ್ಟೇ ಮಾಡಬೇಕು. ರಾಣಿ ಮನೆ ಒಂದು ರೆಸಾರ್ಟ್ ಥರ ಇದೆ. ಇವ್ರು ಹೇಳುದು ಒಂದೇ ಒಂದು ಫಾಲ್ಟ್ ಸಿಕ್ಕುದಿಲ್ಲ. കാണാൻ നോക്കിയിട്ടില്ല. ನಾವು 5, 4, 6 ಹೇಳುದು. ಇಲ್ಲ 5, ನಾನು 5 ಅಂತ ಹೇಳಿದೆ. ഈജാട് കൊത്തിത്തല്ല വസന്തിക്കിന് കൊത്തിത്ത ഈ ഡാമില് ഞങ്ങളെല്ലാം നീന്തുന്ന ഇവർക്ക് അനുഭവമായിരുന്നു. ഇവരൊന്നും ഞങ്ങൾ കുറെ പേരെല്ലാം ചെറിയ കോട്ട പോയിട്ട് വരുവായിരുന്നു. ഇടയ്ക്ക് ഇങ്ങനെ കോട്ട നോക്കി കൊടുത്തു. എന്നിട്ട് ജാക്കറ്റ് ഇട്ടോ, ചെറിയ കോട്ട ജാക്കറ്റ് ഇല്ല. രാത്രി ഒരു കമ്മൽ പോയി. ಇದು ಸೆಲಿನಕ್ಕನ ಆಚಿಂದ ತೆಗಿಬೇಕು. ಸೆಲಿನ ಈಚೆ ನೋಡಿ ಸೆಲಿನಕ್ಕ. ಇದು ಬೋಟ್ ಎಲ್ಲ ಬರುವುದು ಹೋಗುದು ನೋಡ್ಲಿಕ್ಕೆ ಸಹ ಒಂಥರ ಖುಷಿ ಆಗುತ್ತೆ. ಅವಲ್ಲ ನಾವು ಇದು ನೋಡಿ ನೀರು ಕಾಗೆ ಅಂತೆ. ಅದು ಮೀನೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಬರುತ್ತಂತೆ. ಎಲ್ಲ ಮೀನು ತಗೊಂಡು ತಿನ್ನಲಿಕ್ಕೆ ಬರುದಂತೆ. ಸೆಲಿನಕ್ಕ ಹೇಳ್ತಾ ಇತ್ತು, ನಮ್ಗೆ ಗೊತ್ತಿರಲಿಲ್ಲ ಅದು ನೀರು ಕಾಗೆ ಅಂತ. ಇಬ್ಬರೇ ಅಲ್ಲ, ಈಗ ನಮ್ಮದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡೆಲ್ಲ ಫೋಟೋಕ್ಕೆ ಫೋಸ್ ಕೊಡೋದು, ವಿಡಿಯೋ ತೆಗೆಯೋದೆಲ್ಲ ಮಾಡ್ತಾ ಇದ್ದೆ. ಫೋಟೋ ಅಲ್ಲ, ವಿಡಿಯೋ. ಬರೀ ಹಾಗೆ ನಿಂತ್ಕೊಂಡ್ಬೇಡ, ಫೋಟೋಕ್ಕೆ ನಿಂತ್ಕೊಂಡ್ಬೇಡಿ. ಸ್ವಲ್ಪ ಟೈಟಾನಿಕ್. ಹಾಂ, ಈಗ ಮಾತಾಡಿ ಅಂತವ್ರು ಮಾತಾಡಿ. ಅಲ್ಲಿ ಬೋಟ್ ಬರ್ತಾ ಉಂಟು ಅಂತ ಹೇಳಿ. ನಂಗೆ ಎಂತ ತೋರ್ತಾ ಇಲ್ಲ. ಅದೇ ಮತ್ತೆ ವಸಂತಿ ಹಂಗೆ ಕೇಳೋದು. ಇದೆಲ್ಲ ಸ್ಟೇ ಮಾಡೋರೆಲ್ಲ ಮಾಡ್ಬೋದಂತೆ ಆ ಥರ. ಕೆಲವರೆಲ್ಲ ಆ ಥರನೂ ಮಾಡ್ತಾರೆ, ಬಂದು ಬೋಟಲ್ಲಿ ಇಲ್ಲಿ ಸ್ಟೇ ಮಾಡಿ ಮರುದಿನ ಹೋಗ್ತಾರಂತೆ. ಈಗ ಊಟಕ್ಕೆ ರೆಡಿ ಆಯಿತು. ಫಿಶ್ ಫ್ರೈ ಇದ್ದಿತ್ತು. ಅದರಲ್ಲಿ ಒಂಥರ ಮುಳ್ಳೆ ಇಲ್ಲ, ಒಳ್ಳೆದಿದ್ದಿತ್ತು. ಸೆಲಿನಕ್ಕ ಅದೇ ಸ್ಪೆಷಲ್ ಹೇಳಿ ಮಾಡಿಸಿದಂಥದ್ದು. ಆಮೇಲೆ ಇದು ಎಂಥ ಸಲಾಡ್, ಅದು ಪೈನಾಪಲ್ ಎಲ್ಲ ಹಾಕಿ ಸಲಾಡ್ ಒಳ್ಳೆದಿದ್ದಿತ್ತು. ಅದು ಸಹ ಯಾವುದು ಒಳ್ಳೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಚಪಾತಿ, ಆಮೇಲೆ ಬೀಟ್ರೂಟಿಂದು ಮಜ್ಜಿಗೆ ಹುಳಿ ಥರ ಮಾಡಿದರು, ಅದು ಹಾಗೆ ಅಷ್ಟು ಒಳ್ಳೆ ಇದ್ದಿತ್ತು. ಇದು ಬೆಂಡೆಕಾಯಿ ಪಲ್ಯ, ಮತ್ತು ಅಲಸಂಡೆ ಅಲ್ಲ ಬೀನ್ಸ್ ಪಲ್ಯ, ಮತ್ತು ಚಿಕನ್ ಕರಿ, ಮತ್ತು ಇದು ರಸಮ್, ರೈಸ್, ಮತ್ತು ತೋವೆ, ಇಷ್ಟು ಬಗೆ ಇದ್ದಿತ್ತು. ಮತ್ತು ಹಪ್ಪಳ ಇದ್ದಿತ್ತು.
ಎಲ್ಲ ಒಳ್ಳೇದಿದ್ದಿತ್ತು ಮಾತ್ರ. ಅದೇ ರಾತ್ರಿ ಕೆಂಡು ಕೂಡ ಅವತ್ತು ಮೇನಾಗಿದೆ ಹೊರಟದ್ದು. ಈಗ ಊಟ ಎಲ್ಲ ಆಯಿತು. ಕೆಲವರೆಲ್ಲ ರೆಸ್ಟ್ ಮಾಡ್ತಾಯಿದ್ರು. ವಸಂತ್ಯಕ್ಕ, ವತ್ಸಲ, ಆಮೇಲೆ ಜ್ಯೋತಿ ಎಲ್ಲ ಸ್ವಲ್ಪ ಅಲ್ಲೇ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನಾನು, ರಾಣಿ ಎಲ್ಲ ಸೆಲಿನಕ್ಕ ಮತ್ತು ಅವ್ರದ್ದು ಮಾತಾಡ್ತಾ ಇತ್ತು. ಇಲ್ಲೇ ಇರುತ್ತೆ ಇಷ್ಟ. ಇವರಿಗೆಲ್ಲ ತುಂಬ ಖುಷಿ. ಅಲ್ಲಿ ನಾನು ಹೋಯ್ನಲ್ಲ. ಇದು ಚಟ್ಲಿ ಸಾಕುದಂತೆ ಅವರು ಎಲ್ಲ ಈ ಥರ ಅಂತೆ ಆ ಕಡೆ ಎಲ್ಲ. ಬಂದಿದ್ದಲ್ಲ ಅದಕ್ಕೆ ಸ್ಟಾರ್ಟರ್ ಹಾಕ್ತಾರೆ. ಅಷ್ಟೊಂದು ಆ ನೀರು ಇದ್ದಾಗ ಬಂದಿಲ್ಲ, ಈ ನೀರು ಅಷ್ಟೊಂದು ಚಟ್ಲಿ ತುಂಬ ಸೆಲಿನಕ್ಕ ಪಾಪ ಕೂತಲ್ಲೇ ಕಣ್ಣು ಕೂರ್ತಾ ಇದ್ರು. ಅವ್ರಿಗೆ ನಾವು ಹೋದ ಖುಷಿಯಲ್ಲಿ ನಿದ್ರೆಯೂ ಮಾಡೋದಿಲ್ಲ ಅವರು, ಆ ಥರ. ನಾವು ಕೂತು ಮಾತಾಡ್ತಾ ಇರುವಾಗ ಟೀ ರೆಡಿ ಆಯಿತು. ಟೀ ಬೇಕಾದವ್ರಿಗೆ ಟೀ, ಹಾಲು ಬೇಕಾದವ್ರಿಗೆ ಹಾಲು ರೆಡಿ ಆಯಿತು. ಆಮೇಲೆ ಅವರದ್ದು ಬಾಳೆಹಣ್ಣಿದ್ದು, ಅಲ್ಲಿದ್ದು ಕೇರಳದ ಡಿಶ್ ಅಲ್ಲ, ಬಾಳೆಹಣ್ಣಿದ್ದು ಪೋಡಿ, ಪಾಂಪೋಳಿ ಅಂತದೋ ಹೇಳ್ತಾರೆ. ಅದು ಪ್ರೊನೌನ್ಸಿಯೇಷನ್ ನಂಗೆ ಸರಿ ಬರೋದಿಲ್ಲ. ತುಂಬ ಒಳ್ಳೇದಿದ್ದಿತ್ತು. ಅದನ್ನು ಎಲ್ಲ ತಿಂತು ಅದು ಎಷ್ಟು ದೊಡ್ಡ ಬ್ರಿಡ್ಜ್ ನೋಡಿ. ಅಣ್ಣ ತಂಗಿ ಕೂತು ನೋಡ್ತಾ ಇದ್ರು. ಈಗ ಇಲ್ಲಿ ಒಂದು ಕಡೆ ನಮಗೆ ನಿಲ್ಲಿಸಿದ್ರು ಬೋಟನ್ನು. ಇಲ್ಲಿ ಅದೇ ಮೀನು ಸಿಕ್ಕತ್ತಂತೆ, ಒಳ್ಳೊಳ್ಳೆ ಮೀನು, ಬೇಕಿದ್ದರೆ ತಗೊಳ್ಬೋದು ಅಂತ ಹೇಳಿ ನಿಲ್ಲಿಸಿದ್ರು. ಸೆಲಿನಕ್ಕನವರು ತಗೊಂಡು ಬರೋವರೆಗೆ ನಾವೆಲ್ಲ ಇಲ್ಲಿ ಅದೇ ವಿಡಿಯೋ ತೆಗೆಯೋದು ಅದೆಲ್ಲ ಮಾಡ್ತಾಯಿತ್ತು. ಅವರು ಕೆಲವರು ಮಾತ್ರ ಜ್ಯೋತಿ, ಸೆಲಿನಕ್ಕ, ಅವರು ಸೋಫಿ, ಆಮೇಲೆ ಅವರದ್ದು ಟ್ವಿನ್ಸ್ ಇದ್ರಲ್ಲ ಅವರೆಲ್ಲ ಹೋದರು. ನಾವಿಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇತ್ತು. ತುಂಬ ಚಂದ ತೋರ್ತು. ಅಲ್ಲಿ ಒಳ್ಳೆ ಆ ಪ್ಲೇಸ್ ತಣ್ಣೀರು ಮುಕ್ಕುಮ್ ಅಂತೇಳಿ. ಅವಳು ಅಲ್ಲಿಗೆ ಹೋಗುವ, ಅಲ್ಲಿ ಇದು ಬೋರ್ಡ್ ಹಾಕಿದ್ರು, ಅಲ್ಲಿ ಹೋಗಿ ನಾವು ಒಂದು ಫೋಟೋ ತೆಗೆಯುವ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹೋಗ್ತಾ ಇತ್ತು ನಾವಿಬ್ಬರು. ಹಾಂ ಇದು ಝೂಮ್ ಮಾಡು. ಹಾಂ, ಬ್ರಿಡ್ಜು ಕಾಣುತ್ತೆ. ಸೆಲಿನಕ್ಕನವರೆಲ್ಲ ಮೀನು ತಗೊಂಡು ಬಂದರು. ಈಗ ನಮ್ಮದು ಬೋಟ್ ಹೊರಡ್ತು. ಈಗ ನಾವು ವಾಪಸ್ ಎಲ್ಲಿ ಹತ್ತಿತ್ತು ಅಲ್ಲಿಗೆ ವಾಪಸ್ ಹೋಗ್ತಾ ಇತ್ತು. ಫೋಟೋಶೂಟ್ ಆಗ್ತಾಯಿತ್ತ. ಟೈಟಾನಿಕ್ ಸೆಲಿನಕ್ಕ ನಮಗಿಬ್ಬರಿಗೆ ಚಾಳಿಸ್ತಾ ಇದ್ರು, ನೀವು ಹಾಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಲ್ಲ ನಾನು ಅಂತ. ಮಗು ಒಳಗೆ ಕೂತಿತ್ತು. ಈಗ ನಾವು ಇಳಿಯೋ ಪ್ಲೇಸ್ ಬಂತೀಗ. ರೋಬಿನ್ ಕಾಯ್ತಾ ಇದ್ದಿದ್ದ ಪಾಪ, ಆಫೀಸಿಂದ ಬಂದು ನಾವು ಬರುವಾಗ ರೆಡಿ ಇದ್ದಿದ್ದ. ನಾವೆಲ್ಲ ತುಂಬ ಎಂಜಾಯ್ ಮಾಡಿ
ಬಂತು. ಅದೇ ಸೆಲಿನಕ್ಕನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ. ಬೋಟ್ ಈಗ ಹೊರಡ್ತಾ ಉಂಟು ನಮ್ಮನ್ನು ಬಿಟ್ಟು. ಅವರು ಪಾಪ ಬೋಟಿನವರು ಟಾಟಾ ಮಾಡಿ ಎಲ್ಲ ಹೋದರು ನಮಗೆ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನೋಡಿದ್ರಿ ಅಲ್ಲ ನಾವು ಬೋಟಲ್ಲಿ ಎಷ್ಟು ಎಂಜಾಯ್ ಮಾಡ್ತಂತ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಾಯ್, ಸಿ ಯು.